ನಮ್ಮ ಬೆಂಗಳೂರಿಗೆ ನಾನಾ ಹೆಸರುಗಳಿದೆ. ಕೆಲವರು ಅದನ್ನ ಸಿಲಿಕಾನ್ ಸಿಟಿ ಅಂತಾರೆ, ಇನ್ನು ಕೆಲವರು ಗಾರ್ಡನ್ ಸಿಟಿ ಅಂತಾರೆ, ಐಟಿ ಸಿಟಿ ಅಂತಾರೆ. ಆದ್ರೆ ಇತ್ತೀಚೆಗೆ ನಮ್ಮ ಬೆಂಗಳೂರನ್ನ ಜನ ಗೊಣುಕೊಂಡು ಹೇಳೋದೇ ಟ್ರಾಫಿಕ್ ಸಿಟಿ ಅಂತ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ದಟ್ಟಣೆ ಜನರನ್ನ ಬಾಧಿಸ್ತಾ ಇರುತ್ತೆ. ಇದು ಕೇವಲ ರಾಜ್ಯದ ಸಮಸ್ಯೆ ಆಗುವುದಿಲ್ಲ ಅಥವಾ ರಾಷ್ಟ್ರದ ಸಮಸ್ಯೆ ಆಗುವುದಿಲ್ಲ. ವಿಶ್ವದಲ್ಲೂ ಕೂಡ ಬೆಂಗಳೂರು ಈಗ ಸುದ್ದಿಯಲ್ಲಿದೆ. ವಿಶ್ವದ ಟಾಪ್ 10 ಅತಿ ಹೆಚ್ಚು ಟ್ರಾಫಿಕ್ ಸಿಟಿಗಳಲ್ಲಿ ಬೆಂಗಳೂರು ಕೂಡ ಸ್ಥಾನವನ್ನ ಪಡೆದಿದೆ. ಹಾಗಾದ್ರೆ ಯಾವ ಸ್ಥಾನದಲ್ಲಿದೆ ಬೆಂಗಳೂರು ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಟ್ರಾಫಿಕ್ ಸದ್ದು. ಬೆಂಗಳೂರಿಗೆ ವಿಶ್ವದ 6ನೇ ಸಂಚಾರ ದಟ್ಟಣೆ ನಗರ ಪಟ್ಟ. ಭಾರತದಲ್ಲಿ ಬೆಂಗಳೂರು ಫಸ್ಟ್, ಪುಣೆಗೆ 2ನೇ ಸ್ಥಾನ. ಟ್ರಾಫಿಕ್ 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 ಸಿಲಿಕಾನ್ ಸಿಟಿ ಜನರಿಗೆ ಈ ಟ್ರಾಫಿಕ್ ವಿಚಾರ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಪೀಕ್ ಅವರ್ನಲ್ಲಿ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿ ಒದ್ದಾಡೋ ಪರಿಸ್ಥಿತಿ ದಿನನಿತ್ಯದ ಜೀವನದಲ್ಲಿ ಒಂದು ಅಂಗವೇ ಸರಿ. ಇಷ್ಟ ದಿನ ಬೆಂಗಳೂರು ಸೇರಿದಂತೆ ಕೆಲವರಿಗಷ್ಟೇ ಗೊತ್ತಿದ್ದಂತಹ ಈ ವಿಚಾರ ಸದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ. ವಿಶ್ವದ ಪ್ರಮುಖ ಸಂಚಾರ ದಟ್ಟಣೆ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 6ನೇ ಸ್ಥಾನ ಪಡೆದಿದೆ. ಡಚ್ ಜಿಯೋ ಲೊಕೇಶನ್ ಟೆಕ್ನಾಲಜಿ ಸಂಸ್ಥೆ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯಲ್ಲಿ ಮಾಹಿತಿ ವರದಿಯಾಗಿದೆ. ಒಟ್ಟು 55 ದೇಶಗಳ 387 ನಗರಗಳ ಪಟ್ಟಿಯಲ್ಲಿ ಭಾರತದ 2 ನಗರಗಳು ಸ್ಥಾನ ಪಡೆದಿದೆ. ಬೆಂಗಳೂರು ಮತ್ತು ಪುಣೆ ನಗರಗಳು ಕ್ರಮವಾಗಿ 6 ಮತ್ತು 7ನೇ ಸ್ಥಾನ ಪಡೆದಿದೆ. ದೆಹಲಿ 44ನೇ ಸ್ಥಾನದಲ್ಲಿದೆ. ಇದು ವಿಶ್ವದ ಪಟ್ಟಿಯಾದರೆ ಭಾರತದಲ್ಲಿ ಬೆಂಗಳೂರೇ ನಂಬರ್ 1 ಸ್ಥಾನದಲ್ಲಿದೆ. ಕೇಂದ್ರ ವಾಣಿಜ್ಯ ಪ್ರದೇಶ ಹಾಗೂ ಇತರೆ ಪ್ರದೇಶದಲ್ಲೂ ಅತಿ ಹೆಚ್ಚು ಟ್ರಾಫಿಕ್ ಉಂಟಾಗಿದ್ದ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಬಳಿಕ ಪುಣೆ, ನವದೆಹಲಿ, ಮುಂಬೈ ಕ್ರಮವಾಗಿ 2, 3 ಮತ್ತು 4ನೇ ಸ್ಥಾನದಲ್ಲಿದೆ. ಇನ್ನು ನಗರದ ಸಂಚಾರ ದಟ್ಟಣೆ ಪ್ರಮಾಣ ಹೇಗಿದೆ ಅಂದರೆ ನಗರದಲ್ಲಿ ವಾಹನವೊಂದರ ಸರಾಸರಿ ವೇಗ ಗಂಟೆಗೆ ಕೇವಲ 18 ಕಿಲೋಮೀಟರ್ ಅಷ್ಟೇ. ಅಲ್ಲದೆ ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ದೂರ ಕ್ರಮಿಸಬೇಕಾದ್ರೆ ಬರೋಬ್ಬರಿ 28.10 ನಿಮಿಷ ಸಮಯಾವಕಾಶ ಹಿಡಿಯಲಿದೆ ಅಂತ ವರದಿಯಲ್ಲಿ ಬಹಿರಂಗ ಆಗಿದೆ. ಒಟ್ಟಾರೆ ನಗರದಲ್ಲಿ ಹೆಚ್ಚಾಗ್ತಾ ಇರುವ ವಾಹನಗಳ ಸಂಖ್ಯೆ ಕೂಡ ಭಾರಿ ಸಂಚಾರ ದಟ್ಟಣೆಗೆ ಮುಖ್ಯ ಕಾರಣ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಶೀಘ್ರ ವಿಶ್ವದ ಅತಿ ಹೆಚ್ಚು ಸಂಚಾರ ದಟ್ಟಣೆಯಲ್ಲಿ ಮೊದಲ ಸ್ಥಾನಕ್ಕೆ ಬೆಂಗಳೂರು ಬಂದರೂ ಆಶ್ಚರ್ಯ ಇಲ್ಲ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.